ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾರಿ ಅಪ್ಪ, ಇನ್ಯಾವತ್ತೂ ನಿಮ್ಗೆ ಹಿಂಸೆ ಆಗೋ ಥರ ನಾನು ನಡ್ಕೊಳಲ್ಲ. ಪ್ರಮಾಣ ಮಾಡದೆ ಹೋದ್ರು ಅನ್ಮತಿಗಾದ್ರೂ ಹೇಳುತ್ತಿಲ್ಲ, ಅಷ್ಟು ಸಾಕು. ಆದ್ರೆ ನನ್ನ ಕನ್ಸು ಮಾತ್ರ ನನ್ಸ್ ಮಾಡೇ ಮಾಡ್ತೀನಿ. ಮದುವೆ ಆದ್ಮೇಲೆ ನಿಮ್ಮ ಅಳಿಯನ ಹತ್ರ ಮಾತಾಡಿ ಸೂಪರ್ ಮಾರ್ಕೆಟ್ ಇಟ್ಕೊಡೋದಂತೂ 100ಗೆ 101% ಗ್ಯಾರಂಟಿ. ಅಳಿಯಂದ್ರಿಗೆ ಯಾವ ಕಷ್ಟನೂ ಕೊಡ್ಬೇಡಮ್ಮ. ನಾನು ನಿಮ್ಮ ಮಾತು ಕೇಳ್ತೀನಿ ಅಂದಮೇಲೆ ನೀವು ನನ್ನ ಮಾತು ಕೇಳ್ಬೇಕಷ್ಟೆ. ನನ್ನ ಹತ್ರನೂ ಒಂದು ಐಡಿಯಾ ಇದೆಯಮ್ಮ. ಐಡಿಯಾನಾ? ಈ ನಿಶ್ಚಿತಾರ್ಥ ಮುಗಿದ್ಮೇಲೆ ಮದುವೆ ಖರ್ಚಿಗೆ ಹಣ ಬೇಕು, ಜಮೀನಿನ ಪತ್ರ ಕೊಡು ಅಂತ ಬಾಮನ ಹತ್ರ ಕೇಳ್ತೀನಿ. ಸೂಪರ್ ಮಾರ್ಕೆಟಿಗೆ ಕೊಡ್ಲಿಲ್ಲ ಅಂತಂದ್ರು ನಿನ್ ಮದುವೆಗಾದ್ರೂ ಕೊಡ್ಲೇಬೇಕಲ್ವಾ ಅವಳು? ಮತ್ತೆ ಮನೇಲಿ ಜಗಳ ಆಗ್ಬೋದು. ಅಲ್ಲಮ್ಮ, ಗೌರಿ ಆ ಜಮೀನ ನಿನ್ ಮದುವೆಗೋಸ್ಕರ ಅಂತಾನೆ ತೆಗೆದಿಟ್ಟಿದ್ಮೇಲೆ ಜಗಳ ಏನಕ್ಕೆ ಮಾಡ್ಲಿ? ಭಾಮ ಜಮೀನಿನ ಪತ್ರ ಕೊಟ್ಮೇಲೆ ಅದ್ರಲ್ಲಿ ನಿನ್ ಮದುವೆ ಖರ್ಚು ಮಾಡಿ ಉಳಿದಿದ್ದ ದುಡ್ಡಲ್ಲಿ ಸೂಪರ್ ಮಾರ್ಕೆಟ್ ಇಡಕ್ಕಾಗಿಲ್ಲ ಅಂತಂದ್ರು ದಿನಸಿ ಅಂಗಡಿ ಆದ್ರೂ ಇಟ್ಕೋಬಹುದು. ದಿನಸಿ ಅಂಗಡಿ ಎಲ್ಲ ಬೇಡ, ಸೂಪರ್ ಮಾರ್ಕೆಟೇ ಆಗ್ಬೇಕು. ಆಯ್ತಮ್ಮ, ಸೂಪರ್ ಮಾರ್ಕೆಟೇ ಸೂಪರ್ ಮಾರ್ಕೆಟೇ ಸೂಪರ್ ಮಾರ್ಕೆಟೇ. ಆದ್ರೆ ಅಪ್ಪನ್ ಪ್ಲಾನು ಸೂಪರ್ ಅಲ್ಲ? ಪ್ಲಾನ್ ಚೆನ್ನಾಗಿದೆ, ವರ್ಕೌಟ್ ಆದ್ರೆ ನಮ್ ಡಬಲ್ ಓಕೆ. ಖಂಡಿತ ಹಾಗೆ ಆಗತ್ತೆ. ಪ್ಲಾನ್ ಮಾಡ್ತಿರೋ ಪ್ಲಾನು ನಿಮ್ ಪ್ಲಾನ್ ನ ಪಂಚರ್ ಮಾಡಿ ಮೂಲೆಗೆ ಹಾಕ್ಲಿಲ್ಲ ಅಂದ್ರೆ ನನ್ನ ಹೆಸರು ಸತ್ಯಭಾಮನೇ ಅಲ್ಲ. ಹೇಳೋ. ಏನು ಶ್ರೀಮಂತ ಕುಮಾರ್ ಅವರು ಒಂದ್ ವಾರ ಆಫೀಸಿಗೆ ಲೀವ್ ಹಾಕ್ಬಿಟ್ಟಿದ್ದೀರಾ? ಹೌದು. ಅಲ್ಲ ಮಗ, ಯಾರಾದ್ರೂ ಮದುವೆಗೆ ಹನಿಮೂನ್ಗೆ ಲೀವ್ ಹಾಕದ್ ನೋಡಿದೀನಿ. ನೀ ನೋಡಿದ್ರೆ ನಿಶ್ಚಿತಾರ್ಥಕ್ಕೆ 1 ವಾರ ಲೀವ್ ಹಾಕಿದ್ಯಾ? ಇದು ನಿಂಗೆ ಸ್ವಲ್ಪ ಓವರ್ ಅನ್ಸಿಲ್ವೇನಾ? ಇಲ್ಲೇ ಇರೋದು ಅಸಲಿ ಆಟ. ನಿಶ್ಚಿತಾರ್ಥಕ್ಕೆ ಮದ್ವೆಗೆ ಅಂತ ಇನ್ಮೇಲೆ ಖರ್ಚುಗಳು ರೈಲಿನ ಭೋಗಿ ತರ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇರುತ್ತೆ. ಖರ್ಚು ಅಪ್ಪನ ನಂಬಿ ಸುಮ್ಮನೆ ಇರೋದಿಕ್ಕಾಗಲ್ಲ. ಪೈಸೆನೂ ಉಳಿಸ್ಬೇಕಲ್ಲ ರಂಗನಾಥ ಸ್ವಾಮಿ. ಹೌದೌದಪ್ಪ, ನನಗೆ ಗೊತ್ತಿರೋ ಹಂಗೆ ಹೂವಿನಾರನೇ ಜಾಸ್ತಿ ಖರ್ಚು ಅಂತ ಹೇಳ್ತೀಯ. ಇನ್ನು ಬಟ್ಟೆ ಬರೆ ಅಂತ 108 ಇರುತ್ತೆ. ಶ್ರೀಮಂತ ಕುಮಾರ, ಈ ಸಲ ನೀನು ಬಡವ ಆಗೋದು ಖಂಡಿತ. ಶಾಪ ಹಾಕ್ಬಿಡ ರಂಗನಾಥ ಸ್ವಾಮಿ. ನನಗೆ ಕೋಪ ಬಂದ್ರೆ ಏನ್ ಮಾಡ್ತೀನಿ ಅಂತ ಚೆನ್ನಾಗಿ ಗೊತ್ತು ತಾನೆ. ಅಪ್ಪ ಕುಬೇರ, ಈ ಕುಚಲನ್ ಮೇಲೆ ಯಾಕಪ್ಪ ಇಷ್ಟು ಕೋಪ?